ಗುರುಗಳೇ, ಇದು ಯಾವ ಔಷಧಿಗೆ ಸಂಬಂಧಪಟ್ಟಿದೆ? ಇದು ಕಲ್ಪಗಳು ಅಂತ, ಮೈಲಾರಿ ಹಾಂ ಸ್ವಾಮಿ. ಕಲ್ಪಗಳು ಅಂತ. ಕಲ್ಪಾಂತರಗಳು ಅಂದ್ರೆ ಸಾವಿರಾರು ವರ್ಷಗಳ ಕಾಲ ಜೀವಿತವಾಗಿರ್ತಕ್ಕಂತಹ ಔಷಧಿಗಳು. ಇದು ಋಷಿ ಪುಂಗವರು ಮಾಡ್ತಕ್ಕಂಥದ್ದು. ಬಹಳ ಹಳೆ ವಿದ್ಯೆ ಇದು. ಕಲ್ಪಗಳು ಅಂತ ಬರ್ತಿತ್ತು. ಶನಕ ಕಲ್ಪ, ಹಲಸಿನ ಕಲ್ಪ, ಅಮೃತ ಸಂಜೀವಿನಿ ಕಲ್ಪ, ನಾಗಕಲ್ಪ, ಬೃಂದಿಕ ಕಲ್ಪ ಅಂತ ಬರ್ತಿತ್ತು. ಹರಿದ್ರ ಕಲ್ಪ, ಇದು ವಜ್ರ ಶರೀರ ಮಾಡ್ತಕ್ಕಂಥ ಗೂಢತತ್ವಗಳು. ಇದರ ಜೊತೆಗೆ ಈ ಕಲ್ಪಗಳನ್ನು ಮಾಡಬೇಕಾಗಿದ್ರು ಕೂಡ ನಮ್ಮ ಮನಸ್ಸು ಮತ್ತು ಪ್ರಕೃತಿಯಲ್ಲಿ ಒಂದು ಶಕ್ತಿ ಇದೆ. ಪ್ರಕೃತಿ ಎನ್ನುವುದು ದೇವರು, ಜಗತ್ತಲ್ಲಿ ಇನ್ನೇನಿಲ್ಲ. ನಾವೆಲ್ಲರೂ ಕೂಡ ಪ್ರಕೃತಿಯಲ್ಲಿರುವಂತಹ ಕಲಾಂಶಗಳನ್ನು, ಜ್ಞಾನಕೋಶಗಳನ್ನು ಪಡೆದುಕೊಂಡು ಜೀವನವನ್ನು ಸಾಗಿಸಿ ಒಂದು ದಿವಸ ಪ್ರಕೃತಿಯಲ್ಲಿ ಬಿಟ್ಟು ಪ್ರಕೃತಿಯಲ್ಲಿ ಲೀನವಾಗುವಂತಹ ದೇಹಗಳು ನಾವೆಲ್ಲರೂ. ಆದರೆ ವಿದ್ಯಾಕೋಶಗಳು ಶಾಶ್ವತವಾಗಿ ಉಳಿಯಬೇಕು ಅಂದರೆ ಅದು ಸನಾತನೀಯ ಶಾಸ್ತ್ರ ವಿಶಾರದ ತತ್ವ ಸಿಂಧೂರುಗಳಲ್ಲಿ ನಾವು ಹೋಗಬೇಕಾಗುತ್ತೆ. ನಮ್ಮ ಭಾರತ ಖಂಡ ಎಂತಹ ಅಚ್ಚರಿ ಮತ್ತು ಅದ್ಭುತವಾದ ಶಕ್ತಿಯ ಸಂದೇಶಗಳನ್ನು ಸಾರಿ ಹೋಗಿದೆ ಅಂದರೆ ಅದಕ್ಕೆ ನಾವು ಯಾರೂ ಕೂಡ ಲೋಪವನ್ನು ಮಾಡದಂತೆ ಈ ಭರತಖಂಡದ ಅಚ್ಚುಗಟ್ಟಿನ 56 ದೇಶಕ್ಕೂ ಪವಿತ್ರವಾಗಿರ್ತಕ್ಕಂತಹ ಜ್ಞಾನಕೋಶ ಪದವಿಗಳನ್ನು ಕೊಟ್ಟಂತಹ ಈ ದೇಶ, ನಾವು ಯಾವತ್ತೂ ಕೂಡ ಅದಕ್ಕೆ ಅಧರ್ಮವನ್ನು ಮಾಡದಂತೆ ವಿದ್ಯೆ ಕಲಿಯುವಾತನು, ವಿದ್ಯೆ ಹೇಳಿಕೊಡುವಾತನೂ ಕೂಡ ಗುರುವು ಬೋಧಕ ಲಿಂಗ ಶೋಧಕ ಜಂಗಮ ಉದ್ಧಾರಕ ಎಂಬತಕ್ಕಂತಹ ನಾಲ್ನುಡಿಗಳು ಬಸವಾದಿ ಶರಣಗಳು ಹೇಳಿದ್ದಾರೆ. ಅದಕ್ಕೆ ನಾವು ಯಾವುದೂ ಕೂಡ ಲೋಪ ಮಾಡಬಾರದು. ಅದರಂತೆ ಇದ್ದರೆ ಮಾತ್ರನೇ ಅದಕ್ಕೆ ಹೋಗಬೇಕು, ಇಲ್ಲದ್ರೆ ಅದರ ತಂಟೆಗೆ ನಾವು ಹೋಗಬಾರ್ದು ಅನ್ನುವಂತಹ ಒಂದು ವಾದ್ಯಕ್ಕೆ. ಅದರಂತೆ ನೋಡಿ, ಹಲಸಿನ ಕಲ್ಪ ಅಂತ ಬರುತ್ತೆ. ಈ ಕಲ್ಪದಲ್ಲಿ ಶರೀರಕ್ಕೋಸ್ಕರವಾಗಿ ಮಾಡಿರ್ತಕ್ಕಂತಹ ನಮ್ಮ ಋಷಿ ಪುಂಗವರು ಜೊತೆಗೆ 6,63,000 ಒಂದು ವಿದ್ಯಾಮಂತ್ರಗಳನ್ನು ನಾವು ಜಪ ಮಾಡಬೇಕಾಗುತ್ತೆ. ಅಂದರೆ ನಮ್ಮ ಮನಸ್ಸು ಏಕತೆಯಿಂದ ಬರಬೇಕು ಅಂದರೆ, ನಿಷ್ಠೆ ಬರಬೇಕು ಅಂದಾಗ ಪ್ರಕೃತಿಯಲ್ಲಿ ಒಂದು ಎನರ್ಜಿ ಇರುತ್ತೆ. ಯಾವುದಾವುದು? ಸೂರ್ಯಮಂಡಲದಿಂದ ಮತ್ತು ಗ್ಯಾಲಕ್ಸಿ ನಕ್ಷತ್ರ ಪುಂಜಗಳಿಂದ, ಪ್ರಾಕೃತಿಕ ದರ್ಪಣದಿಂದ ಒಂದು ಶುದ್ಧವಾದಂತಹ ಆಮ್ಲಜನಕವನ್ನು ಉತ್ಪತ್ತಿ ಮಾಡುವಂತಹ ಸನಾತನಿ ಶಾಸ್ತ್ರ ವಿಚಾರದ ತತ್ವ ಸಿಂಧೂರ. ಆ ಎನರ್ಜಿ ನಮಗೆ ಬಂದಾಗ ನಮ್ಮಲ್ಲಿರುವ ಶಕ್ತಿ ಮತ್ತು ಗಿಡಮೂಲಿಕೆಗಳಲ್ಲಿರುವ ಶಕ್ತಿ ಎರಡನ್ನೂ ಒಂದುಗೂಡಿಸಿ ಇನ್ನ ಉದ್ರೇಕವಾಗಿರ್ತಕ್ಕಂಥ ಅತಿ ಹೆಚ್ಚು ಶಕ್ತಿಗೊಳಿಸುವಂತಹ ಶಕ್ತಿ ಬರಬೇಕು ಅಂದರೆ ಏನು, ಔಷಧಿಗಳಲ್ಲಿ ಗುಣ ಜಾಸ್ತಿ ಬರಬೇಕು, ಗುಣತತ್ವಗಳು ಬರಬೇಕು ಅಂದರೆ ನೋಡಿ, ವೈದ್ಯಕೀಯದಲ್ಲಿ 164 ಅಂಗುಶಾರ್ಪಣೆಗಳು ಅಂತ ಬರುತ್ತೆ. ಆದರೆ ಈ ಏನು ಸಾವಧಾನಗಳಲ್ಲಿ, ಕಲ್ಪಾಂತರಗಳಲ್ಲಿ ಮಾತ್ರ ವಿದ್ಯಾಕೋಶಗಳನ್ನು, ಮಂತ್ರ ಮತ್ತು ವಸ್ತು ನೋಡಿ, ಅಥರ್ವರ್ಣ ವೇದ ಅಂತ ಬಂದಾಗ ಏನು ಬರುತ್ತೆ? ವಸ್ತುಗಳನ್ನು ಜೋಡಿಸಿ ಮಾಡ್ತಕ್ಕಂಥದ್ದು. ಋಗ್ವೇದ ಯಜುರ್ವೇದ ಸಂಪತ್ತಿನಿಂದ ಮಾಡ್ತಕ್ಕಂಥ ವಿದ್ಯೆಗಳು, ಮಂತ್ರ ಮತ್ತು ತಂತ್ರ ಎರಡನ್ನು ಸೇರಿಸಿದಾಗ ಇನ್ನೂ ಉತ್ಕೃಷ್ಟವಾಗುತ್ತೆ ಎನ್ನುವಂಥ ಸನಾತನಿ ಇದು ಬಹಳ ಕಷ್ಟ. ವೈದ್ಯಕೀಯ ಶಾಸ್ತ್ರದವರು ಔಷಧಿಗಳಿರುತ್ತೆ, ಔಷಧಿಗಳನ್ನು ಸೇರಿಸಿ ಔಷಧಿ ಕೊಡ್ತಾರೆ, ಅವರಿಂದ ವಾಸ ಮಾಡ್ತಾರೆ. ಆದರೆ ಇದು ಹಾಗಲ್ಲ. ಮಂತ್ರವನ್ನು ಕಲಿತು ಮಂತ್ರಸಿದ್ಧಿಯಾದ ನಂತರದಲ್ಲಿ ಕೊಡ್ತಕ್ಕಂತಹ ಕಲ್ಪಗಳು ನೋಡಿ. ಇಲ್ಲಿ ಹಲಸಿನ ಕಲ್ಪ ಅಂತ ಇದೆ. ಸರ್ವ ರೋಗಗಳನ್ನು ನಿವಾರಣೆ ಮಾಡುತ್ತಿದ್ದು, ಸರ್ವ ರೋಗಗಳನ್ನು ಹಲಸು ಗೊತ್ತಲ್ಲ, ಹಲಸಿನ ಹಣ್ಣು, ಆ ಹಲಸಿನ ಹಣ್ಣು ಜಾಕ್ ಫ್ರೂಟ್ಸ್ ಅಂತ ಏನು ಹೇಳಿದೀವೋ ಅದು. ಹಲಸಿನ ಹಣ್ಣು ನಾನಾ ತರಹ 9 ತರಹ ವರ್ಣಗಳಿರುತ್ತೆ. ಅಷ್ಟು ಬಿಳಿ ಇರುತ್ತೆ, ಅಷ್ಟು ಕೆಂಪು ಇರುತ್ತೆ, ಅಷ್ಟು ಭೂಮಿ ಒಳಗೆ ಹಣಸಿನಕಾಯಿ ಬಿಟ್ಟಿರ್ತದೆ. ಅದು ಬಹಳ ಶ್ರೇಷ್ಠ. ಭೂಮಿ ಬುಡದ ಕೆಳಗೆ ಇರುತ್ತೆ, ಅದ ಮೇಲೆ ಮಣ್ಣ ಏನಾಗಿರುತ್ತೆ, ಭೂಮಿ ಮೇಲೆ ಪಟ್ಟೆ ಬಂದಿರುತ್ತೆ, ಅದರೊಳಗಿರ್ತಕ್ಕಂಥ ಹಲಸಿನ ಹಣ್ಣು ಬಹಳ ಶ್ರೇಷ್ಠ. ಅದು ಅಂಜನಕ್ಕೂ ಕೂಡ ಬರುತ್ತೆ, ದೇವತೆಗಳ ಶಕ್ತಿಗಳಿಗೂ ಬರುತ್ತೆ, ವಜ್ರಕಾಯ ಶರೀರ ಮಾಡುವುದಕ್ಕೂ ಬರುತ್ತೆ, ಬಹಳ ಉಪಯುಕ್ತವಾದಂಥದ್ದು ಇರುತ್ತೆ. ಅದೇ ರೀತಿ ಹಲಸಿನ ಬೇರು, ತೊಗಟೆ, ಎಲೆ, ಬೀಜ, ಕಾಯು, ಹಣ್ಣು ಇಂತಿಂಥ ನಕ್ಷತ್ರದಲ್ಲಿ ತಂದು ಒಣಗಿಸಿ ಕುಟ್ಟಿ ಪುಡಿ ಮಾಡಿ ಅದು 48 ದಿವಸಗಳ ಕಾಲ ಮಣ್ಣಿನ ಮಡಕೆಯಲ್ಲಿಟ್ಟು ಅದನ್ನ ಸಗಣಿಯ ತಿಪ್ಪೆ ಇರ್ತದಲ್ಲ, ಹಸುವಿನ ಸಗಣಿ ತಿಪ್ಪೆಯೊಳಗೆ ಬಂಧನ ಮಾಡಿಟ್ಟು, ಧಾನ್ಯದಲ್ಲಿ ಬಂಧನ ಮಾಡಿಟ್ಟು ಸೇವನೆ ಮಾಡಿದ್ದೆ ಆದರೆ ಸಕಲ ರೋಗ ಹೋಗುತ್ತೆ ಅಂತ ಇದೆ. ಇದು ಸತ್ಯವಾಗಿರ್ತಕ್ಕಂಥ ಸಂಗತಿ. ನೋಡಿ, ನಾವು ಹೇಳಿರುವುದಲ್ಲ, ಇದು ಅನೇಕ ಗ್ರಂಥಕರ್ತರು ಕೊಟ್ಟಿದ್ದಾರೆ. ಸರ್ವ ರೋಗನೂ ಕೂಡ ನಿವಾರಣೆಯಾಗುತ್ತೆ. ಇಂತಹ ವಿದ್ಯೆಗಳು ಈಗಿನ ಕಾಲಘಟ್ಟದಲ್ಲಿ ಔಷಧಿಗಳ ಮುಖಾಂತರವಾಗಿ ಶಾರೀರಿಕವು ಒಳ್ಳೆಯದಾಗಲಿ, ಸರ್ವರೆಲ್ಲರೂ ಕೂಡ ದೃಢಕಾಯ ಚಿತ್ತರಿಂದ ಬಾಳಿ ಬದುಕಿ ಒಂದು ದಿವಸ ಅವರು ಕೂಡ ಪ್ರಕೃತಿ ಲೀನವಾಗಲಿ ಅಂತ ನಮ್ಮ ಋಷಿವರಿಯರು ಕೊಟ್ಟಿದ್ದಾರೆ. ತಾವು ಕೂಡ ಇದನ್ನು ಅಭ್ಯಾಸ ಮಾಡಿಕೊಳ್ಳುವುದಕ್ಕೆ ಸಂದೇಶವಿಲ್ಲ. ಶಿಸ್ತಿನಿಂದ ಅಭ್ಯಾಸ ಮಾಡಿಕೊಂಡ್ರೆ ಎಲ್ಲರಿಗೂ ಒಳಿತಾಗುತ್ತೆ.